ಯಪ್ಪ ಎಂಥ ಮೋಸ ಜನ. ತೂ ಈ ಥರ ಮೋಸ ಮಾಡ್ತಾರಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಚಿಂಟು, ಯಾಕಲ್ಲ ಇಲ್ಲಿ ನಿಂತಿದ್ಯಾ? ಹುಷಾರಾದೇನೋ? ಯಾಕೋ ಚಿಂಟು ಹಂಗ್ ಮಾಡ್ದೆ? ನೀನು ಮಾಡಿರೋ ಅಲ್ಕಕ್ಕಸ್ ಕೆಲಸಕ್ಕೆ ನಾನು ನನ್ನ ಮಗನೇ ಅಂದಿ, ನನ್ನ ಮಗನೇ ಪಿಶಾಚಿ, ನನ್ನ ಮಗನೇ ಎಷ್ಟಿರಬೇಡ ನಿನಗೆ ಧೈರ್ಯ. ಅಲ್ವಲ್ಲ, ಯಾಕಲ್ಲ ಇಷ್ಟೊಂದು ಬೈತಿದ್ಯಾ? ಬೈಯೋದ್ಕಿಂತ ಮುಂಚೆ ಏನಾಯ್ತು ಅಂತ ಹೇಳ. ಥೂ ನಿನ್ನ ಬಾಯಿಗೆ ಇಟ್ಟಾಕ. ಲೋ, ಸುಮ್ಮನೆ ಸತಾಯಿಸ್ಬೇಡ ಕಣೋ, ಹೇಳ. ಅಲ್ವಲ್ಲ, ನಾನು ನಿನಗೇನು ಅನ್ಯಾಯ ಮಾಡಿದ್ದೆ? ನಾನು ಸುಮ್ಮನೆ ಒಂದು ನಿದ್ದೆ ಮಾತ್ರ ಹಾಕ್ಬಿಟ್ಟು ಇಬ್ರು ಸೇರ್ಕೊಂಡು ಕುಡಿಸ್ಬಿಟ್ಟು ಆಮೇಲೆ ಡಾಕ್ಟ್ರನ್ನ ಕರೆಸ್ಕೊಂಡು ಇಂಜೆಕ್ಷನ್ ಕೊಡಿಸಿದ್ದೀರಲ್ಲ, ಎಷ್ಟು ಸಾಲದೆ ನಂಬಿಕೆ ದ್ರೋಹ ಮಾಡೋಕ್ಕಿತ್ತು. ಗೊತ್ತಾಗಿರೋದಕ್ಕೆ ಮತ್ತೀಗ ಮಾತಾಡ್ತಿರೋದು. ನಮ್ಮಜ್ಜಿ ನಿಂಗಜ್ಜಿ ಹತ್ರ ಎಲ್ಲ ಬಾಯಿ ಬಿಡ್ತಿತ್ತು, ಅವಾಗ ಕೇಳಿಸ್ಕೊಂಡೆ. ನಮ್ಮಜ್ಜಿ ತಗೋ ಮಾತಾಡ್ತಿಲ್ಲ, ನಿನ್ನ ತಗೋ ಮಾತಾಡಲ್ಲ. ಬಾಯಿ ಮುಚ್ಕೊಂಡು ಹೋಗ್ತೀಯಾ ಇಲ್ಲ ಇನ್ನೊಂದು ಗೂಸ ಕೊಡ್ಲೆ? ಸಾರಿ ಕಣ ಚಿಂಟು, ನೀನು ಹುಷಾರಾಗಲಿ ಅಂತ ಮಾಡಿದ ಕಣ. ಸಾರಿ ಕಣ. ಯೋಯ್ ಪಾಪ, ಅಜ್ಜಿ ಚಿಂಟುಗೆಲ್ಲ ಗೊತ್ತಾಗೈತೆ. ಏ ಬಿಡ್ಲ ಪಾಪ, ಅದಕ್ಕೆ ತಲೆ ಕೆಡಿಸ್ಕೊಂತೀಯ? ಅವನು ಗೊತ್ತಾದ್ರೆ ಏನು ಮಾಡ್ತಾನೆ? ಅದಕ್ಕೆ ತಲೆ ಕೆಡಿಸ್ಕೊಂತ ಬಿಡು. ನಿಮಗೆ ಒಂದು ರವಟ್ ಭಯ ಭಕ್ತಿ ಇಲ್ಲ. ಚಿಂಟು ಏನು ಮಾಡ್ತಾನೆ ಹೇಳತ್ತ ನಮ್ಮ ತಮ್ಮಂಗೆ ನಿಮಗೆ ಆಗೈತಿ. ನಾನು ನಿದ್ದೆ ಮಾತ್ರ ಹಾಕಿದ್ರಲ್ಲ, ಇನ್ನೊಂದು ಈಟು ಹೆಚ್ಚಾಗಿ ಹಾಕಿದ್ರೆ ನಾನು ಹಂಗೆ ಗೊಟ್ಟಕ್ಕಂದಿದ್ರೇನು ಪಾಡು. ನೋಡ ಆ ಹುಡುಗ ಏನು ಅಕ್ಲು ಮಾತಾಡೋದು ಕಲ್ತೈತಿ. ಹುಡ್ಗಂಗೆ ಒಳ್ಳೇದು ಮಾಡಕ್ಕೆ ಹೋದ್ರೆ ಈ ಹುಡ್ಗನ್ ಜಾಸ್ತಿ ಮಾತ್ರ ಬಿಡಲ್ಲ ಕಣ. ಅಲ್ವಲ್ಲ ಚಿಂಟು, ನಾವು ಒಳ್ಳೇದು ಮಾಡಿದ್ರೆ ನೀನು ನೋಡಿ ನೋಡ ಹೆಂಗ್ ಮಾತಾಡ್ತೀಯ. ಅವೆಲ್ಲ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಂದು ಸುಳ್ಳು ಹೇಳಿದ್ರಿ ತಾನೇ. ನನಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಷ್ಟೇ. ನೀವು ಯಾವ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀರಾ ಬಿಡ್ತೀರಾ ಗೊತ್ತಿಲ್ಲ, ಒಟ್ನಾಗ ದೇವಸ್ಥಾನಕ್ಕೆ ಹೋಗ್ಬೇಕಷ್ಟೇ. ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ. ಹೋಗಷ್ಟೇ. ಊರಾಗಿರೋ ಆಂಜನೇಯನ ಕರ್ಕೊಂಡು ಹೋಗ್ಬಿಟ್ಟು ಕೈ ಮುಗಿಸ್ಕೊಂಡು ಬರೋದಲ್ಲ, ದೂರ ಹೋಗ್ಬೇಕು. ಹೋಗ್ಲಿ ಬಾರಪ್ಪ, ನೀನು ಎಲ್ಲಿಗೆ ಹೇಳ್ತೀಯ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಅಜ್ಜಿ ಮತ್ತೀಗ ಸುಮ್ಮನೆ ಕರ್ಕೊಂಡು ಹೋಗ್ತೀನಿ ಅಂತಂದು ನಾಟಕ ಮಾಡಿದರೆ ವಾಗು, ನೀವೆಲ್ಲೂ ಕರ್ಕೊಂಡೋಗಲ್ಲ. ಈಗ ಚಿಂಟು ಪಾಪ ಗುಂಡಜ್ಜಿ ಕೇಳ್ತಾ ಇತ್ತಾನೆ. ನೀನು ಇಂಥವು ಮಾತಾಡಂದ್ರೆ ಚೆನ್ನಾಗಿ ಮಾತಾಡ್ತೀಯ ಕಣ. ನೀವು ಕರ್ಕೊಂಡು ಹೋಗಲ್ಲ, ಹೋಗ್ರಿ, ನನ್ನ ಜೊತೆ ಮಾತಾಡ್ಬೇಡ್ರಿ. ಟೂ ಬಳಿ ಲೋ ಚಿಂಟು, ನೀನು ಹಿಂಗೆ ಆಟ ಸಾಧಿಸ್ತಿರ್ತೀಯೋ ಮಾತಾಡ್ತೀಯ ಇಲ್ವಾ ನೋಡು. ಯಾವ್ದಪ್ಪ ಒಂದು ಬೇರೆ ಬರ್ತೈತಿ. ಹಲೋ ಏನಂತಿ? ಪಾಪ, ನಮ್ಮ ಹುಡುಗರೆಲ್ಲನ ಮಾದೇಶ್ವರಂ ಬೆಟ್ಟಕ್ಕೆ ಹೋಗ್ಬೇಕು ಅನ್ಕಣವೆ. ನೀನು ಹೋಗ್ತೀಯಲ್ಲ? ಹೈ, ಮಾದೇಶ್ವರ ಬೆಟ್ಟಕ್ಕೆ? ಹೋಗ್ತೀನಿ ನಾನು. ಲೋ ಕಿರಣ, ನಾನು ಬರ್ತೀನಿ ಅಂತೇಳ. ಸುಮ್ಮನಿಲ್ಲ ಒಂದ್ರ ಮಟ್ಟು. ಏನಂತಿ? ಅದೇ ಪಾಪ ಹೋಗ್ತೀನಿ ಅಂತ. ಅದೇ ಚಿಂಟು ಅಮ್ಮು ಯಾರನ್ನ ಬರಂಗಿರ ಕರ್ಕೊಂಡ್ ಬಾ, ಹಂಗೆ ಹೋಗೋಣ ಎಲ್ಲರೂ. ಅದು ಚಿಂಟು ಬರಲ್ವಂತೆ ದೇವಸ್ಥಾನಕ್ಕೆ. ಲೋ ಕಿರಣ, ಬರ್ತೀನಿ ಕಣ, ನಾನು ಬರ್ತೀನಿ ಕಣ, ನನಗೆ ಕರ್ಕೊಂಡೋಗ. ಅಜ್ಜಿ ಹೇಳಜ್ಜಿ ಅವನಿಗೆ. ಬರ್ತಾನೆ, ಕರ್ಕೊಂಡ್ ಬಾ ಪಾಪ. ಆಂಟಿ ನಾನು ಬರ್ತೀನಿ, ಇವನೇ ಕರ್ಕೊಂಡೋಗಲ್ಲ. ಆಗಲ್ಲ ಪಾಪ, ಅವನ ಅಲ್ಲೇ ಅವನೇ. ಸರಿ ಆಂಟಿ, ಆಯ್ತು, ಕರ್ಕೊಂಡ್ ಬರ್ತೀನಿ. ಲೋ ಚಿಂಟು, ಕರ್ಕೊಂಡ್ ಹೋಗ್ತೀನಿ. ಆದ್ರೆ ನೀನು ಇಲ್ದಾವೆಲ್ಲ ತೀರ್ಕೆ ಮಾಡೋದು ಹಂಗಮ್ಮದು ಹಿಂಗಮ್ಮದು ಮಾಡಂಗಿಲ್ಲ ನೋಡು. ಏನೋ ನಂಗೆ ಮಾಡಿದ್ರೆ ಕರ್ಕೊಂಡೋಗಲ್ಲ ನಾನು. ಲೋ ನಿನ್ನ ಬಾಯಿಗೆ ಇಟ್ಟಾಕ ಬರ್ತೀನಿ ಕಣ್ಲ, ಏನು ಮಾಡ್ಲ ಕಣ್ಲ. ಅಲ್ಲಿ ಎಲ್ಲ ಚೆನ್ನಾಗಿರೋದು ದೇವಸ್ಥಾನ, ಹಂಗೆ ಹಿಂಗೆ ಅಂತಾರೆ ಕಣೋ. ಪ್ಲೀಸ್ ಕಣ, ನಾನು ಬರ್ತೀನಿ ಕಣೋ, ಪ್ಲೀಸ್ ಕಣೋ, ಪ್ಲೀಸ್ ಕಣ, ಕರ್ಕೊಂಡೋಗ. ಸರಿ ಆಯ್ತು, ಓಕೆ, ಹೋಗೋಣ. ಪಾಪ ಕರ್ಕೊಂಡೋಗು, ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ರಿ. ಹಂಗ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಹೆಂಗೆ ಏನೇನು ಅಂತ ಇನ್ನೂ ಗೊತ್ತಿಲ್ಲ. ಸರಿನಾ? ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಎಲ್ಲರೂ ಬನ್ನಿ ಮಾದೇಶ್ವರ ಬೆಟ್ಟಕ್ಕೆ ಹೋಗೋಣ.